ನಮಸ್ಕಾರ ಎಲ್ಲರಿಗೂ. ಮಾಧ್ಯಮ ಸಿಬ್ಬಂದಿಗಳಿಗೆ ಶುಭ ಮುಂಜಾನೆ. ಇವತ್ತು ನಾವು ಇಲ್ಲಿ ನೆರವೇರಿದ್ದು ಒಂದು ನಮ್ಮದ ಮಕ್ಕಳ ಸಮ್ಮೇಳನಗೋಸ್ಕರ. ಈ ಮಕ್ಕಳ ಸಮ್ಮೇಳನ ವಿಜಯಪುರದಲ್ಲಿ ಪ್ರಥಮ ಬಾರಿಗೆ ಸುಮಾರು 20 ವರ್ಷದ ನಂತರ ಇಲ್ಲಿ ಜರುಗ್ತಾ ಇದೆ. ಇದರಲ್ಲಿ ನಾವು ಮುಖ್ಯವಾಗಿ ನಾನು ಡಾಕ್ಟರ್ ಎಸ್.ವಿ. ಪಾಟೀಲ್, ಪ್ರೆಸಿಡೆಂಟ್ IIP ಕರ್ನಾಟಕ ಸ್ಟೇಟ್, ಹಿರಿಯ ವೈದ್ಯರಾದ ಡಾಕ್ಟರ್ L.H. ಬಿದ್ರಿ, ಅಶ್ವಿನಿ ಇನ್ಸ್ಟಿಟ್ಯೂಷನ್, ಡಾಕ್ಟರ್ M.M. ಪಾಟೀಲ್, ಮುಖ್ಯಸ್ಥ ಮಕ್ಕಳ ವಿಭಾಗ, BLD ಮೆಡಿಕಲ್ ಕಾಲೇಜ್, B.M. ಪಾಟೀಲ್ ಮೆಡಿಕಲ್ ಕಾಲೇಜ್, ಡಾಕ್ಟರ್ ಪರೀಕ್ಷಿತ್ ಕೋಟಿ, IIP ವಿಜಯಪುರ ಜಿಲ್ಲೆ, ಡಾಕ್ಟರ್ ಕಲ್ಯಾಣ್ ಶೆಟ್ಟರ್, ಸೈಂಟಿಫಿಕ್ ಕಮಿಟಿ, ಡಾಕ್ಟರ್ ಸಿದ್ದು ಚರ್ಕಿ, ಕರ್ನಾಟಕ ಸ್ಟೇಟ್ ಸೆಕ್ರೆಟರಿ, IIP ಸೆಕ್ರೆಟರಿ, ಆರ್ಗನೈಸಿಂಗ್ ಸೆಕ್ರೆಟರಿ, ನಾವೆಲ್ಲರೂ ಸೇರಿ ಈ ಸಮ್ಮೇಳನವನ್ನು ನಡೆಸಿಕೊಡ್ತಾ ಇದ್ದೇವೆ. ನವೆಂಬರ್ 21, 22, 23 ಈ ಸಮ್ಮೇಳನದಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ಡೆಲಿಗೇಟ್ಸ್ ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ಒಬ್ಬರು ಆಸ್ಟ್ರೇಲಿಯಾ ಇಂಟರ್ನ್ಯಾಷನಲ್ ಕಂಟ್ರಿದಿಂದ ಭಾಗವಹಿಸಲಿದ್ದಾರೆ, ಸ್ನಾತಕೋತ್ತರ ಕೊಡ್ತಾ ಇದ್ದಾರೆ. ಅವರು ನಮ್ಮ BM ಪಾಟೀಲ್ ಕಾಲೇಜದ ಒಂದು ಅಲ್ಯೂಮಿನಿ, ಪಾಸಾದ ವಿದ್ಯಾರ್ಥಿ. ಅವನು ಇಂಟರ್ನ್ಯಾಷನಲ್ ದಿಂದ ಆಸ್ಟ್ರೇಲಿಯಾದಿಂದ ಒಂದು ಲೆಕ್ಚರ್ ಕೊಡ್ತಾ ಇದ್ದಾರೆ. ಮತ್ತೆ ಮಿಕ್ಕಿದವರು ಎಲ್ಲರೂ ರಾಜ್ಯಾದ್ಯಂತ ಸುಮಾರು 4 ರಾಜ್ಯ, ಕರ್ನಾಟಕ ರಾಜ್ಯ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ, 4 ವಿವಿಧ ರಾಜ್ಯದಿಂದ ಎಲ್ಲರೂ ಡೆಲಿಗೇಟ್, ಸ್ಪೀಕರ್ ಎಲ್ಲರೂ ಭಾಗವಹಿಸಲಿದ್ದಾರೆ. ಎಲ್ಲರೂ ಮುಖ್ಯವಾಗಿ ವರ್ಕ್ಶಾಪ್, ಕಾರ್ಯಾಗಾರ ಮತ್ತು ಲೆಕ್ಚರ್ದಲ್ಲಿ ಭಾಗವಹಿಸಲಿದ್ದಾರೆ. ಸುಮಾರು 600ಕ್ಕಿಂತ ಅಧಿಕ 700 ಡೆಲಿಗೇಟ್ ಭಾಗವಹಿಸಲಿದ್ದಾರೆ. ಕಾರ್ಯಾಗಾರದಲ್ಲಿ ಸುಮಾರು 50ರಿಂದ 60 ಅಧಿಕವರೆಗೂ ಬರ್ತಾ ಇದ್ದಾರೆ. 21, 22, 23 ಇಲ್ಲೇ ಫಗುಳಹಕಟ್ಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಜರುಗಲಿದೆ. ಮತ್ತು ಇದರ ಥೀಮ್ ಮಕ್ಕಳ ಆರೋಗ್ಯ, ನಾವೀನ್ಯತೆ ಮತ್ತು ಆರೈಕೆ. ಇದನ್ನ ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಕಾನ್ಫರೆನ್ಸ್ ಅನ್ನ, ಲೆಕ್ಚರ್ಗಳನ್ನ ವಿಂಗಡಿಸಿ ಮಾಡ್ತಾ ಇದ್ದೇವೆ. 20ನೇ ತಾರೀಕಿಗೆ ಒಂದು ದಿನ ಮುಂಚೆ ನಮ್ಮ ಕ್ಯಾಂಪಸ್ನಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಮ್ಮೇಳನ ಇದೆ. ಸುಮಾರು 30 ಜನ ಬೇರೆ ಬೇರೆ ಆಲ್ ಓವರ್ ಇಂಡಿಯಾ, ದಿಲ್ಲಿ, ಪಂಜಾಬ್, ಚಂಡೀಗಢ, ಬಂಗಾಲ್, ಕಲ್ಕತ್ತಾ ಎಲ್ಲರಿಂದ 20ನೇ ತಾರೀಕಿಗೆ ನಮ್ಮ ಕ್ಯಾಂಪಸ್ನಲ್ಲಿ ವಾಸ್ತವ್ಯ ಮಾಡಿ ಎಲ್ಲರೂ ನೋಡ್ತಾ ಇದ್ದಾರೆ. ಮತ್ತು ಅದೇ ದಿವಸ ಅಶ್ವಿನಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಶೋಭಾ ಶ್ರೀನಾಥ್ ಅವರು ಪಾಲಕರ ಜೊತೆ ಡಿಸ್ಕಷನ್ ಅದು ಮಾತಾಡ್ತಾರೆ. ಸೊ ಇದು ವಿಸ್ತಾರವಾಗಿ 20ರಿಂದ 23ವರೆಗೂ ನಾವು ಮಾಡ್ತಾ ಇದ್ದೇವೆ. ಮತ್ತು ಇದರಲ್ಲಿ ಮುಖ್ಯವಾಗಿ ಭಾಗವಹಿಸುವವರು ಬೆಳಗಾವಿ, KLE, ಬಿಜಾಪುರ್, ಗುಲ್ಬರ್ಗಾ, ಧಾರವಾಡ, ಹುಬ್ಳಿ, ಬೆಂಗಳೂರು, ಮೈಸೂರು, ಕೂರ್ಗ್, ಹಾಸನ್, ಮಂಡ್ಯ, ದುರ್ಗ, ಬಾಗಲಕೋಟೆ ಮತ್ತು ಇತರ ಎಲ್ಲ ಜಿಲ್ಲೆಯಿಂದ ಜನರು ಬಂದು ಭಾಗವಹಿಸಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಮತ್ತೆ ಏನಾದ್ರು ಹೇಳಿದ್ರೆ ಡಾಕ್ಟರ್ L.H. ಬಿದ್ರಿ ಅವರು ಹೇಳ್ತಾರೆ. ಎಲ್ಲ ನಮಸ್ಕಾರ. ಈ ಸಾರಿ ನಾವು ಮಕ್ಕಳ ಜಲವಂತ ಸಮಸ್ಯೆಗಳ ಬಗ್ಗೆ, ಅತಿಯಾದ ಅಭ್ಯಾಸ ಒತ್ತಡದಿಂದ ಮಕ್ಕಳ ಮನಸ್ಸಿಗೆ ಆಗುವಂತ ತೊಂದರೆಗಳು, ಶೋಭಾ ಶ್ರೀನಾಥ್ ಅಂತ ಹೆಸರಾಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕ್ಕ ಮಕ್ಕಳ ಮಾನಸಿಕ ತಜ್ಞರು. ಅವರು ನಿಮಾನ್ಸಲ್ಲಿ 20 ವರ್ಷ ಕೆಲಸ ಮಾಡಿದ್ದಾರೆ, ರಿಟೈರ್ಡ್ HOD. ಒಂದು ಒರೇಷನ್ಸ್ ದಿವಂಗತ ಸಂಗಮದೇಶದ ಮೆಮೋರಿಯಲ್ ಲೆಕ್ಚರ್ ಅವರು ಅದರ ಮೇಲೆ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಮಕ್ಕಳ ತಜ್ಞರ ರೋಲ್ ಏನು, ಈ ಟಿವಿ ಮತ್ತು ಮೊಬೈಲು ಮಾಧ್ಯಮದಿಂದ ಮಕ್ಕಳ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಅದು 22ನೇ ತಾರೀಕಿಗಿದೆ. 20ನೇ ತಾರೀಕು ಸಾಯಂಕಾಲ ಅಶ್ವಿನಿ ಹಾಸ್ಪಿಟಲ್ ಹಿಂಭಾಗದಲ್ಲಿ ಗಾರ್ಡನ್ ಇದೆ, ಗಾರ್ಡನ್ ಸಭಾಂಗಣದಲ್ಲಿ ಇದರ ಅಂಗವಾಗಿನೇ ಪೆಡಿಕಾನ್ನಿಂದನೇ
ಪಾಲಕರು ಮತ್ತು ಶಿಕ್ಷಕರ ಜೊತೆ ಒಂದು ವಿಚಾರ ಸಂಕಿರಣ 1 ಗಂಟೆ 2 ಗಂಟೆ ಅವರು ಮಾತಾಡಲಿದ್ದಾರೆ. ಇತ್ತಿತ್ತಲಾಗಿ ಏನಾಗ್ತಾ ಇದೆ, ಎಸ್ಪೆಷಲಿ ನಾವು ಹೆಸರಿಟ್ಟಿದೆ FCPS ಅಂತ. ಎಲ್ಲರೂ ಪಾಲಕರು ತಮ್ಮ ಮಕ್ಕಳು ನವೋದಯ ಮೊರಾರ್ಜಿ ಹಾಕ್ಬೇಕಂತ ಅರ್ಲಿ ಮಾರ್ನಿಂಗ್ 5 o'clock 10 ಗಂಟೆವರೆಗೆ ಓದಿಸ್ತಾರೆ. ಮಕ್ಕಳಿಗೆ ಏನಾಗ್ತಿದೆ, ಬಹಳ ನಾವು ಕಂಫರ್ಟ್ ಝೋನಲ್ಲಿ ಬೆಳೆಸ್ತೀವಿ, ಬಹಳ ಪ್ಯಾಂಪರ್ ಮಾಡ್ತೀವಿ. ಹಿಂಗಾಗಿ ಅವ್ರಿಗೆ ಹೊರತು ಸ್ಟ್ರೆಸ್ ಅಂತ ತಡ್ಕೊಳ್ಳುವಂಥ ಕೆಪಾಸಿಟಿ ತುಂಬಾ ಕಡಿಮೆ ಆಗಿದೆ. ದಿನಾಲು ನಾನೊಬ್ಬನೇ 4-5 ನಮ್ಮ ಎಲ್ಲರೂ ಮಿತ್ರರು ಕೂಡ ಸುಮಾರು ನಾವೆಲ್ಲರೂ ಕೂಡ ದಿನಾಲು ನಿಮ್ಗೆ ಆಶ್ಚರ್ಯ ಸುಮಾರು 15ರಿಂದ 20 ಮಕ್ಕಳನ್ನ ಈ ದೈಹಿಕ ತೊಂದರೆಗಳು, ಧೈರ್ಯ ಏನೂ ಇರಂಗಿಲ್ಲ, ಮಾನಸಿಕ ಒತ್ತಡ ದೈಹಿಕ ಪರಿವರ್ತನೆ ಕೊಡ್ತದೆ. 1 ತಿಂಗಳ ರಾತ್ರಿ ವಾಂತಿ ಆಲಾಕತ್ತದ, 1 ತಿಂಗಳ ಆತು ಕೆಮ್ಮಲಾಕತ್ತದ, 1 ತಿಂಗಳ ಆತು ಹೊಟ್ಟೆ ನೋಸ್ತೈತ್ರಿ. ಇದೊಂದು ಸಮಸ್ಯೆ ಆಗಿದೆ. ಮತ್ತೆ ಇದಕ್ಕೂ ಕಾರಣ ಅಂದ್ರೆ ಕೊರೋನಾದಲ್ಲಿ ಮೊಬೈಲಲ್ಲಿ ಏನು ಯೂಸ್ ಮಾಡಕತ್ತರು, ಹೋಮ್ವರ್ಕ್ ಮೊಬೈಲಲ್ಲಿ ಬಿಡ್ತಾರೆ. ಆ ಮೊಬೈಲಲ್ಲಿ ಬಂದ್ಮೇಲೆ ಆ ಮೊಬೈಲಲ್ಲಿ ಅದ ಹಾಗೆ ಕಂಟಿನ್ಯೂ ಆಗ್ತದೆ. ಇದು ನಾವು ಇವ್ರ ಜೊತೆ ಮಾತಾಡಿ, ಬಟ್ ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ನಾವೇನ್ ಮಾಡಕ್ ಬರಲ್ಲ. ಸೊ ಅದಕ್ಕೆ ನಿಮ್ಮ ನೆರವು ಬೇಕು ನಮಗೆ. ನಾನು ಡಿಶರ್ ಹತ್ರ ಮಾತಾಡಿದೆ, ಸರ್ ಇದು ಮೊಬೈಲ್ನಾಗ ಬಿಡೋದು ಬಂದ್ ಮಾಡಿಸ್ರಿ, ಭಾಳ ತೊಂದರೆ ಆಗ್ತಾ ಇದೆ. ಹಂಗ ಅದು ಮಕ್ಕಳು ಅದೇ ಮೊಬೈಲ್ನಾಗ ಮುಂದೆ ಕಂಟಿನ್ಯೂ ಮಾಡ್ತಾರ. ಇಲ್ಲ, ನಮಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ನಮ್ಗೇನು ಹಕ್ಕು ಇದು ಇಲ್ಲ. ಅದಕ್ಕೆ ನಮ್ದು ಏನೋ ಒಂದು ನಿವೇದನೆ ಅಂದ್ರೆ, ದಿನದಿಂದ ದಿನಕ್ಕೆ ಇದು ಪರಿಣಾಮ ಮಕ್ಕಳ ಮೇಲೆ ಹೆಚ್ಚಾಗ್ತಾ ಇದೆ. ಮೊಬೈಲ್ ಅಡಿಕ್ಷನ್, ಮೊಬೈಲಿಂದ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತದ. ADHD ಅಂತ ಅಟೆನ್ಷನ್ ಡೆಫಿಸಿಟ್ ಸಿಂಡ್ರೋಮ್, ಸಿಕ್ಕಾಪಟ್ಟೆ ಸಿಟ್ಟಿಂಗ್ ಬರ್ತಾವ ಮಕ್ಕಳು. ಮೊಬೈಲಿಂದ ಬೆಳೆಯೋ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತದೆ. ಆಮೇಲೆ ನಮ್ದು ಈ ಅಂಗವಾಗಿ ನಾವು ಬರುವ 3 ದಿನಗಳಲ್ಲಿ ಈ ಮೊಬೈಲ್ ಬಗ್ಗೆ ಆಗೋ ದುಷ್ಪರಿಣಾಮಗಳಿಗೆ ನಮ್ದು IAPD ಅನ್ನೋ ಒಂದು ಪ್ರೋಗ್ರಾಮ್ ಇದೆ. ಮೊಬೈಲ್ ಬಗ್ಗೆ ಎಷ್ಟು ನೋಡಬೇಕು ಎಷ್ಟು ನೋಡಬಾರ್ದು ಒಂದು ಗೈಡ್ಲೈನ್ಸ್ ಅನ್ನು ಕೂಡ ನಾವು ಕಾನ್ಫರೆನ್ಸ್ ನಲ್ಲಿ ಎಲ್ಲ ಕಡೆ ನಾವು ಅದನ್ನ ಬಿತ್ತರಿಸ್ತೀವಿ. ಪ್ಲಸ್ ಅದನ್ನ ಇಡೀ ಜಿಲ್ಲೆ ತುಂಬ ಎಲ್ಲ ಪ್ರತಿಯೊಂದು ನಮ್ಮ ಜಿಲ್ಲೆಯೊಳಗೆ ಮತ್ತು ರಾಜ್ಯದಲ್ಲಿ ಮೊಬೈಲಿಂದ ಆಗುವಂತ ತೊಂದರೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಯಾಕಂದ್ರೆ ಇದು ಜಲವಂತ ಸಮಸ್ಯೆ ಆಗಿದೆ ನಮಗೆ, ಮೊಬೈಲು ಮತ್ತು ಮೀಡಿಯಾ, TV. ಇದಲ್ದೇ ಮತ್ತೊಂದು ನಾವು ಈ ಸರಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಗಂಭೀರ ಸ್ಥಿತಿಯಲ್ಲಿ ಅಂತ ಮಕ್ಕಳಿಗೆ ABRK ಸುವರ್ಣ ಆರೋಗ್ಯ ಟ್ರಸ್ಟಿಂದ ಬಹಳ ಖಾಸಗಿ ವೈದ್ಯರು ಉಪಚಾರ ಮಾಡಲಾರ್ದಷ್ಟು ಕಡಿಮೆ ದರದ 4,000 ICU ಕೇರು, ವೆಂಟಿಲೇಟರು, ಆಕ್ಸಿಜನ್ನು, ಡ್ರಗ್ ತಪಾಸಣೆ. ಇದನ್ನ ನಾವು ಈಗಾಗಲೇ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು IAPಯಿಂದ ಇದನ್ನು ಪರಿಷ್ಕರಿಸಿ ಬಡ ಮಕ್ಕಳಿಗೆ, ಪಟ್ಟಣ ಬರುವಂಥ ಮಕ್ಕಳಿಗೆ ಒಂದು ಬೇರೆ ಪ್ಯಾಕೇಜ್ ಮಾಡ್ಬೇಕಂತ ಮಾಡಿದ್ವಿ. ಇದನ್ನ ನಾವು ಇನಾಗ್ರಲ್ ಫಂಕ್ಷನ್ ನಲ್ಲಿ ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಮುಖ್ಯಮಂತ್ರಿ ಬಾಲ ಸುರಕ್ಷಣಾ ಯೋಜನೆ ಅಂತ ಒಂದು ಮನವಿ ಸಲ್ಲಿಸಿದ್ವಿ. ನಮ್ಮ SV ಪಾಟೀಲ್ರು, ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಬಸವರಾಜ್ ಅವರು ಅವ್ರ ನೇತೃತ್ವದಲ್ಲಿ ಒಂದು ಕರಡು ತಯಾರು ಮಾಡಿದ್ದೀವಿ. ನಾವು ಪ್ರೈಮ್ ಮಿನಿಸ್ಟರ್ ಕೊಟ್ಟದಲ್ದ ನಾವು ಮುಖ್ಯಮಂತ್ರಿಗೆ ಬಾಲ ಸುರಕ್ಷಾ ಯೋಜನೆ ಇದರ ಬಗ್ಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಅಂದ್ರೆ ಅದನ್ನು ಪ್ಯಾಕೇಜ್ ಹೆಚ್ಚು ಮಾಡೋ ಐತಿ, ಬಟ್ ಇಸ್ ನಾಟ್ ವರ್ಕೇಬಲ್. ಅದಕ್ಕೆ ನಾವು ಸಾಕಷ್ಟು ಕಾರ್ಯಕ್ರಮ ಅದ. ನಾವು ಏನ್ ಮಾಡಬೇಕು, ಗೌರ್ಮೆಂಟ್ ಹಾಸ್ಪಿಟಲ್ನಾಗಿಂದ ಇಂಟೆನ್ಸಿವ್ ಕೇರ್ ಹೆಂಗೆ ಹೆಚ್ಚು ಮಾಡಬೇಕು, ಅವ್ರಿಗೆ ಏನು ಟ್ರೈನಿಂಗ್ ಕೊಡೋದು, ಬರೇ ನಾವು ಪರೀಕ್ಷೆ ಇಲ್ಲ, ಸಮಗ್ರವಾದ ಅವತ್ತು ಅವ್ರಿಗೆ ಕೊಟ್ಟ ಮೇಲೆ ಅದರ ಪ್ರತಿಯನ್ನು ನಾವು ನಿಮ್ಗೆ ಕೊಡ್ತೀವಿ. ಈ ಸಮ್ಮೇಳನದಲ್ಲಿ ಮಾನಸಿಕ ಆರೋಗ್ಯದ ಈಗ ಇತ್ತೀಚಿನ ಕೃತಕ ಬುದ್ಧಿಮತ್ತೆ ಹಾವಳಿ ಜಾಸ್ತಿ ಆಗುತ್ತೆ. ಈ ಕೃತಕ ಬುದ್ಧಿಮತ್ತೆ ಬಗ್ಗೆ ನಮ್ಮ ಕಾರ್ಯಾಗಾರವನ್ನು ನಾವು ನಮ್ಮ BLD ಸಂಸ್ಥೆಯ ನಮ್ಮ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಹಮ್ಮಿಕೊಂಡಿದ್ದೇವೆ. 1 ದಿನ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ಡಾಕ್ಟರ್ ಮಲ್ಲೇಶ್ ಗೌಡ ಅಂತ ನುರಿತ ತಜ್ಞರು ಭಾಗವಹಿಸಿದ್ದಾರೆ. ಈ ಕಾರ್ಯಾಗಾರ ಮುಖ್ಯ ಉದ್ದೇಶ ಅಂದ್ರೆ ಕೃತಕ ಬುದ್ಧಿಮತ್ತೆಯ ಉಪಯೋಗ ಐತಿ ಪರಿಣಾಮಗಳು ಅದಾವ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಒಂದು ದಿವಸ ಎಕ್ಸ್ಕ್ಲೂಸಿವ್ ಆಗಿ ಡಾಕ್ಟರ್ಸ್ ಎಲ್ಲಾಗಿ ಒಂದು ಕೃತಕ ಕಾರ್ಯಾಗಾರವನ್ನು ಇಟ್ಟುಕೊಂಡಿದ್ದೀವಿ. ಎಲ್ರ ಹತ್ರ ಬರ್ತಾ ಇದ್ದಾರೆ, ಎಲ್ಲ ಡಾಕ್ಟರ್ ಹತ್ರ ಬರ್ತಾ ಇದ್ದಾರೆ.
ಅದು ಯಾವ ಸ್ಕೂಲ್ ಇದು ಕೊರೋನಾದಿಂದಲೇ ಸ್ಟಾರ್ಟ್ ಆಗಿ ಆದ ಮೊಬೈಲ್ ಅಂತ ಅದಕ್ಕೇನು ಸೊಲ್ಯೂಷನ್ ಅದು ಅಸೈನ್ಮೆಂಟ್, ಅದು ಸ್ಕೂಲ್ ಮೋಸ್ಟ್ಲಿ ಅದು ಸ್ಕೂಲಲ್ಲಿ ಹೋಮ್ವರ್ಕ್ ಪ್ಲಸ್ ಅಸೈನ್ಮೆಂಟ್ ಕೊಡ್ತಾ ಇರೋದ್ರಿಂದ ಮಕ್ಕಳಿಗೆ ಎಲ್ರು ಹೋಮ್ವರ್ಕ್ ಅದರಲ್ಲಿ ಕೊಡ್ತೀವಿ, ಅದರಿಂದ ನಿಮಗೆ ಮನೆಗೆ ಕಳಿಸ್ತೀವಿ, ಅದರಿಂದ ನೀವು ನೋಡಿ ಸಾಲ್ವ್ ಮಾಡ್ಕೊಂಡು ಬನ್ನಿ, ಬೇರೆ ವಿದ್ಯಾರ್ಥಿಗೆ ಶೇರ್ ಮಾಡಿ, ಈ ತರ ಅದೊಂದು ಮೆಸೇಜ್ ಇರೋದ್ರಿಂದ ಎಲ್ರಿಗೂ ಅದು ತಲುಪಿ ಆ ಮಕ್ಕಳಿಂದ ಇದಾಗ್ತಾ ಇತ್ತು. ಕೊರೋನಾ ಹೋದ್ಮೇಲೆ ಟೀಚರ್ಸ್ ಬೋರ್ಡ್ ಮೇಲೆ ಬರಕ್ತಾ ಇರಲಿಲ್ಲ, ಮಕ್ಕಳು ಬರ್ಕೊತಾ ಇರಲಿಲ್ಲ. ಈಗ ಒಂದೇ ಒಂದು ಹಾಗೆ ಅಂದ್ರೆ ನಾವು ಪೇಲಕ ಏನ್ ಹೇಳ್ತೀವಿ, ಹೋಮ್ವರ್ಕ್ ತಂದು ಕೂಡಲೇ ಅವ್ನ ಬುಕ್ ನಾಗ ಬರೆಸಿ ಮೊಬೈಲ್ ತಗೊಂಡ್ಬಿಡ್ರಿ ಅಂತ ಹೇಳ್ತೀವಿ. ಮೊಬೈಲ್ 5 ನಿಮಿಷ ನೋಡ್ತಾರೆ, ಆಮೇಲೆ ಚಾಲು. ಇನ್ನೊಂದು ಗೈಡ್ ಲೈನ್ಸ್ ಪ್ರಕಾರ ಸ್ಕ್ರೀನ್ ಟೈಮ್ ಅಂತ ಇರ್ತದೆ. ಸ್ಕ್ರೀನ್ ಟೈಮ್ ಮ್ಯಾಕ್ಸಿಮಮ್ 1.5 ಅವರ್ಸ್ ಮಕ್ಕಳಿಗೆ ಸ್ಕ್ರೀನ್ ಟೈಮ್. ಅದಕ್ಕೆ ಜಾಸ್ತಿ ಸ್ಕ್ರೀನ್ ಟೈಮ್ ಆಯ್ತಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯ ಅದು ಕಲಿಕಾ ಸಂಬಂಧ. ಅದು 3 ವರ್ಷದ ಕೆಳಗಿನ ಮಕ್ಕಳಿಗೆ ಸ್ಕ್ರೀನ್ ಎಕ್ಸ್ಪೋಜರ್ ಆಗ್ಲೇಬಾರ್ದು. ಸೊ ಅದರಿಂದ ಏನಾಗ್ತದೆ, ಎಲ್ಲರೂ ಆಟ ಆಡಕ್ಕೆ ರೈಮ್ಸ್, ಮ್ಯೂಸಿಕಲ್ ರೈಮ್ಸ್, ABCD ಎಲ್ಲಾನು ಅದರಲ್ಲಿ ಆಗಿ ಮಕ್ಕಳ ಬುದ್ಧಿ ಬಂದುತ್ತೆ. ಮತ್ತು ಈಗ ಟ್ರೀಟ್ಮೆಂಟ್ ಅಥವಾ ಏನಿರುತ್ತೆ ನಿಮ್ ಕಡೆ ಸಲಹೆ ಅಥವಾ ಟ್ರೀಟ್ಮೆಂಟ್? ಸರ್ ಫಸ್ಟ್ ಅಡ್ವೈಸ್ ನೋ ಸ್ಕ್ರೀನ್ ಟೈಮ್ ಸರ್. ಈಗ ನೀವು ಕೊರೋನಾ ಸರ್ ವರ್ಡ್ ಯೂಸ್ ಮಾಡೋದು ಅಲ್ಲ, ವಾಟ್ ವಿ ವಾಂಟ್ ಒಳ್ಳೆ ಬೆಳೆ ಅಂದ್ರೆ ಅದನ್ನ ಅಡಿಕ್ಟ್ ಆದಂಗೆ ಇರ್ತಾರೆ. ಅದನ್ನೇ ಹೇಳೋದು. ಅಡಿಕ್ಷನ್ ಟೈಪ್ ಹಂತ ಹಂತವಾಗಿ ಅದನ್ನ ಕಡಿಮೆ ಮಾಡ್ಕೊಂಡು ಬರ್ಬೇಕಾಗ್ತದೆ. ಒಮ್ಮೆ ಸ್ಟಾಪ್ ಮಾಡಿದ್ರೆ ಅವು ಮಕ್ಕಳು ಇದು ಏನು ಸಿಟ್ಟಿಗೆ ದೋದ್ರಾಡೋದು ಎಲ್ಲ ಮಾಡ್ತಾರೆ. ಇದ್ರ ಬ್ಯಾಕ್ಗ್ರೌಂಡ್ ನೋಡೋಕ್ಕಾಗಿತ್ತು ಸರ್. ಹೌ ಇಟ್ ಸ್ಟಾರ್ಟೆಡ್. ಈಗ ನಮ್ಗಳದೇನೆ ಕೊರೋನಾ ಆದ್ಮೇಲಿಂದ ನಮ್ಮ ಸ್ಕ್ರೀನ್ ಟೈಮೇ ಡಬಲ್ ಆಗಿದೆ, 3 times 4 times. ಎಲ್ಲರೂ ನಾವು ಬುಕ್ ಓದೋದು ಸ್ಟಾಪ್ ಮಾಡಿದೀವಿ, ಮಾತಾಡೋದು ಸ್ಟಾಪ್ ಮಾಡಿದೀವಿ. ಸೊ ಡಿ ಅಡಿಕ್ಷನ್ ಈಸ್ ಇನ್ ಅ ಫೇಸ್ಡ್ ಮ್ಯಾನರ್ ಅಂತ ಕರಿತೀವಿ. ಅಂಡ್ ಹಂತ ಹಂತವಾಗಿ ಅದನ್ನ ವಿಡ್ರಾ ಮಾಡ್ತಾ ಬಂದ್ರೆ ಆಗೇ ಆಗುತ್ತೆ. ಅಂಡ್ ಫಸ್ಟ್ ನಮ್ಮ ಅಪ್ರೋಚ್ ಏನು, ಮಾಸ್ ಏರಿಯಾ ಯಾವುದು, ಸ್ಕೂಲ್ಸ್ ಅಲ್ಲಿ ಎಲ್ಲಿ ಯೂಸ್ ಆಗ್ಲೇಬಾರ್ದು ಅಲ್ಲಿ ನಾವು ಪ್ರಯತ್ನ ಪದೇ ಮಾಡ್ತಾ ಇದೀವಿ. ಅಂಡ್ ಲೆಟರ್ ಕೊಟ್ಟಿದೀವಿ, ವಿಲ್ ಟ್ರೈ ಟು ಇಂಪ್ಲಿಮೆಂಟ್ ಇನ್ ಅ ಬೆಟರ್ ವೇ ಸರ್. ಆಮೇಲೆ ಪಾಲಕರು ಏನ್ ಕೇಳ್ತಾರೆ ಅಂತಂದ್ರೆ, ನಮ್ ಫೋನ್ ಬೇಕೇ ಇಲ್ಲ, ನಮ್ಮ ಅವಶ್ಯಕತೆ ಇದೆ ಅಂತ ಇದ್ದಾರೆ. ಅವಾಗ ನಾವು ಒಂದು ಏನ್ ಸಲಹೆ ಕೊಡ್ತೀವಿ ಅಂತಂದ್ರೆ, ನೀವು ಮುಂಚೆ ಇರೋದು ಕೀಪ್ಯಾಡ್ ಮೊಬೈಲ್ ಅನ್ನು ಮಾತಾಡ್ಲಿಕ್ಕೆ ಯೂಸ್ ಮಾಡಬಹುದು, ಇದನ್ನ ಬೇರೆಗೋಸ್ಕರ ಸೆಪರೇಟ್ ಆಗಿ ಇಡ್ಬೋದು. ಅದ್ರ ಮಕ್ಕಳಿಗೆ ಕೊಟ್ಟು ಅದನ್ನ 2 ವರ್ಷ ಒಳಗಡೆ ಆಗಲಿ 3 ವರ್ಷ ಒಳಗಡೆ ಆಗಲಿ ಅದಕ್ಕೆ ಎಕ್ಸ್ಪೋಸ್ ಮಾಡೋದು ಒಳ್ಳೇದಲ್ಲ, ಹಿತಕರಲ್ಲ ಅಂತ ಹೇಳೋದು. ನಿಮಾನ್ಸ್ದವರು ಈ ಮೊಬೈಲ್ ಅಡಿಕ್ಷನ್ ಬಗ್ಗೆ ಸಾರ್ವಜನಿಕರಿಗೆ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಶೋಭಾ ಮೇಡಮ್ ಹೆಂಗೆ ಬರ್ತಾ ಇದ್ದಾರೆ. ಸೊ ನಾವು ನಮ್ಮ IIT ಇಂದ ಈ ಮೊಬೈಲ್ ಅಡಿಕ್ಷನ್ ಬಗ್ಗೆ ಒಂದು ವರ್ಕ್ಶಾಪ್ ಮಾಡಿ ಜನರಿಗೆ ಶಿಕ್ಷಣ ಕೊಡೋದು, ರಿಜಿಸ್ಟರ್ ಮಾಡಿ ಟ್ರೈನಿಂಗ್ ಮಾಡಿದ್ರು ಬೆಂಗಳೂರಲ್ಲಿ ನಿಮಾನ್ಸ್ದವರು. ಸೊ ನಿಮಾನ್ಸಲ್ಲಿ ಯಾವ ಥರ ಮಾಡಿದ್ದಾರೆ ಆ ಥರ ನಾವು ಮಾಡುವ ಒಂದು ಯೋಜನೆ ಹಾಕೊಂಡಿದ್ವಿ. ನಾವೆಲ್ಲ ಮಕ್ಕಳ ಡಾಕ್ಟ್ರು, ನಾವು ರಿಜಿಸ್ಟರ್ ಮಾಡಿ ಒಂದು ಕಾಮನ್ ಜಾಗದಲ್ಲಿ ಪಾಲಕರನ್ನು ಕರೆದ್ಬಿಟ್ಟು ಇದೊಂದು ಏನು ನಿಮಾನ್ಸ್ದವ್ರು ಮಾಡಿದ್ದಾರೆ, ಇವನ್ ಪೇಪರ್ ನೋಡಿರ್ಬೇಕು. ನಿಮಾನ್ಸ್ ದೊಡ್ಡ ಪ್ರಮಾಣದಾಗ ಮಾಡಿದ್ರು, ಸುಮಾರು ಒಂದು 5,000-10,000 ಜನಕ್ಕೆ ಮಾಡಿದ್ರು. ಸೊ ನಾವು ಆ ಥರ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೋಬೇಕಂತ ಮಾಡಿದ್ದೀವಿ. ಹೇಗಿದ್ರು ನಮ್ಮ ಶೋಭಾ ಶ್ರೀನಾಥ್ ಅವರು 20 ವರ್ಷ ಮಕ್ಕಳ ಮಾನಸಿಕ ತಜ್ಞ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇತ್ತು ಅವರು, ಶೋಭಾ ಶ್ರೀನಾಥ್, ಇಂಟರ್ನ್ಯಾಷನಲ್ ಫೇಮ್ ಸೈಕಾಲಜಿಸ್ಟ್. ಸೊ ಅವ್ರ ಸಲಹೆ ಸೂಚನೆಗಳನ್ನು ತಗೊಂಡು ಇದ್ರ ಬಗ್ಗೆ ವ್ಯಾಪಕವಾಗಿ, ಸುಮ್ಮನೆ ನಾವು ಒಬ್ಬರು ಮಾಡಿದ್ರೆ ಆಗಲ್ಲ. ಸೊ ನಿಮ್ಮ ಸರಿ ಯಾವ ಥರ ಅವ್ರು ಮಾಡಿದ್ದಾರೆ, ನಾವು BLD ನಮ್ಮದು ದೊಡ್ಡ ಮೆಡಿಕಲ್ ಕಾಲೇಜ್ ಇದೆ, BLD ಮೆಡಿಕಲ್ ಕಾಲೇಜಿಂದ ಅವ್ರು ಸಾಕಷ್ಟು ಸಂಪನ್ಮೂಲ ಇದೆ BLDಗೆ. ಮೆಡಿಕಲ್ ಕಾಲೇಜ್ ರೀತಿಯಾಗಿ ನಾವು ಮಕ್ಕಳ ಜೊತೆ ಒಂದು ಪ್ಲಾನ್ ಇದೆ ನಮ್ಮದು. ಒಂದು ಮಕ್ಕಳು ಮನೆಯಲ್ಲಿ ಎಕ್ಸಾಂಪಲ್ ವೆರಿ ಓಪನ್, ಇದರಿಂದ ಮಕ್ಕಳ ಟೋಟಲಿ ಡಿಸಿಪ್ಲಿನ್, ಪೇರೆಂಟ್ಸ್ ಗಳಿಗೆ ರೆಸ್ಪೆಕ್ಟ್ ಇಲ್ಲ, ಪೇರೆಂಟ್ಸ್ ಏನ್ ಮಾತಾಡಬೇಕು ಗೊತ್ತಿಲ್ಲ, ಅವ್ರು ಚಿರಾಡ್ತಾರೆ. ಅಂಡ್ ವಿ ಲೂಸ್ ದ ಪೇಷಂಟ್. ನಾವು ಮಕ್ಕಳ ಮೇಲೆ ನಾವು ಚಿರಾಡ್ತೀವಿ. ಬಾಂಡಿಂಗ್ ಬಿಟ್ವೀನ್ ಪೇರೆಂಟ್ ಅಂಡ್ ಚಿಲ್ಡ್ರನ್ ಇಸ್ ಕಂಪ್ಲೀಟ್ಲಿ ಗೋಯಿಂಗ್ ರೋಂಗ್. ನಮ್ಮ ಮಕ್ಕಳು ಇಲ್ಲ ಅನ್ನೋದು ಏನ್ ರೀತಿ ಮಾತಾಡ್ತಾರೆ, ನಾವು ಏನ್ ರಿಯಾಕ್ಟ್ ಮಾಡಬೇಕು, ಏನು ಅವ್ರ ಪೇಷಂಟ್ ಇಟ್ ಇಸ್ ಕಂಪ್ಲೀಟ್ಲಿ chaotic situation. ಒಂದ್ ನಿಮಿಷ ಎಲ್ಲಿ ಸ್ಟಾರ್ಟ್ ಆಗ್ತದ ಹೇಳ್ತೀನಿ ಕೇಳಿ. ಈಗ ನಾವು ಸ್ಕೂಲ್ ತನಕ ಹೋಗೋದು ಬೇಡ, ಊಟ ಮಾಡಿಸ್ಲಾ ಮೊಬೈಲ್ ಕೊಡ್ತಾರೆ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸೊ ಫಸ್ಟ್ ನಾವು ಏನ್ ಮಾಡ್ಬೇಕಂತ ಮಾಡಿ ಅಂದ್ರೆ, ನೀವು ಎಲ್ಲರೂ ಏನ್ ಮಾಡಾಕ್ತಾರೆ ಅಂದ್ರೆ, ಯಾವ ಮಗು ತನ್ನ ಕೈಯಿಂದ ಊಟ ಮಾಡಲ್ಲ ಅದನ್ನ ಸ್ಕೂಲಿಗೆ ಹಚ್ಕೊಡ್ಬಾರ್ದು. ಆಕ್ಚುಲ್ ರೂಲ್ ಒಂದು ಟಾಯ್ಲೆಟ್ ಟ್ರೈನಿಂಗು, ಎರಡನೇದು ಇದು ತನ್ನ ಕೈಯಿಂದ ಊಟ ಮಾಡೋದು. ಅದರ್ ಕಂಟ್ರೀಸ್ ದೇರ್ ಆರ್ ಟಾಯ್ಲೆಟ್ ಟ್ರೈನಿಂಗ್ ಸೆಂಟರ್ಸ್ because they put lot of costly carpet. ನಾನು ಅದೇ ಹೇಳ್ತೀವಿ, ನಮ್ಮಲ್ಲಿ ಟೀಚಿಂಗ್ ಸೆಂಟರ್ ಇಡಬೇಕಂದ್ರೆ ಚಾರ್ಜ್ $10,000 per month, $10,000, $5,000, $10,000
ಟಾಯ್ಲೆಟ್ ಟ್ರೈನಿಂಗ್ ಮಾಡಕ್. ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಇರ್ತಾವ, ಯಾವ 1.5 ವರ್ಷ ಮಗನು ಮನೆಯಾಗ ಸಂಡಾಸ ಮಾಡಂಗಿಲ್ಲ, ಹೊರಗೋಗಿ ಮಾಡ್ತಾರೆ, ತಾಯಿ ಹೋಗಿ ಮಾಡ್ತಾರೆ. ಎಲ್ಲಿ ತಪ್ಪಾಕತ್ತೀವಿ ನಾವು, ಎಲ್ಲಿ ತಪ್ಪಾಕತ್ತೀವಿ? ಮಕ್ಕಳಿಗೆ 1 ವರ್ಷ ಕೂಡ ನಮ್ಮ ಮನ್ಯಾಗ ಊಟ ಮಾಡ್ತಾ ಇಲ್ಲ. 3 ವರ್ಷ ತನ್ನ ಕೈಯಿಂದ ಊಟ ಮಾಡ್ಕಳಿಸಿ, ಮೊಬೈಲ್ ಸಂಬಂಧ ಇವಾಗ ಮೊಬೈಲ್ ಕೊಟ್ಟೆ ಊಟ ಮಾಡಿಸೋದು. ನಮ್ ಮೊಬೈಲ್ ಕೊಟ್ಟೆ ಊಟ ಮಾಡ್ತೀವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸೊ ನಮ್ ಕೆಲಸ ಎಲ್ಲಿಂದ ಚಾಲು ಆಗ್ಬೇಕಂದ್ರೆ 1 ವರ್ಷದಿಂದ ಸ್ಟಾರ್ಟ್ ಆಗ್ಬೇಕು. ಮೊಬೈಲ್ ಯಾವಾಗ ಅಂದ್ರೆ ಏನೋ ರಿಲೇಟಿವ್ಸ್ ದೂರ ಇರ್ತಾರ, ಕಾಕ ಮಾಮ ಅಜ್ಜಿಗೆ 5 ನಿಮಿಷ ವಿಡಿಯೋ, 2 ವರ್ಷ ಅಂತೂ ಮೊಬೈಲ್ ಕೊಡ್ಲೇಬಾರ್ದು. ಆಮೇಲೆ ಮೊಬೈಲ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ನನಗೆ ಗೊತ್ತೇನೋ ಸಾಲಿತನ ಹೋಗೋದೇ ಬೇಡ. ಫಸ್ಟ್ ಪ್ರಾಬ್ಲಮ್ ಅದು ಹುಟ್ಟಿದ್ದು, ಆಮೇಲೆ ಮನೆಯ ಊಟ. ಹೊರಗಿಂದ ಒಟ್ಟ ಏನೋ ನಾವೆಲ್ಲ ಏನು ಹೊರಗಿಂದ ಏನೂ ಕೊಡಬಾರ್ದು. ಸಮ್ವೇರ್ ವಿ ಆರ್ ಡೂಯಿಂಗ್ ರಾಂಗ್. ಕೆಲವೊಂದ್ ಕಡೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಮೊಬೈಲ್ ಸ್ಕ್ರೀನ್ ಟೈಮ್ ನೀವು ಒಂದು 2 ರಿಂದ 3 ಗಂಟೆ ಮುಂಚೆನೆ ಎಲ್ರಿಗೂ, ದೊಡ್ಡರಿಗಾಗಲಿ ಮಕ್ಕಳಿಗಾಗಲಿ 3 ಗಂಟೆ ಮುಂಚೆನೆ ಅದನ್ನ ಆಫ್ ಮಾಡಿದ್ರೆ ನಿದ್ದೆ ಮತ್ತು ಅದರ ಸ್ಲೀಪ್ ಸೈಕಲ್ನೇ ಬೇರೆ ಇರುತ್ತೆ ರಿದಮ್. ಎಲ್ರು ಮಲ್ಕೊಂಡ್ಮೇಲೆ 11, 12, 1 ಗಂಟೆವರೆಗೂ ನೋಡಿ ಆಮೇಲೆ ಮಲ್ಕೊಂಡು ಅದು ಎಲ್ಲಾ ದೈಹಿಕ ಹೆಲ್ತ್ ಎಫೆಕ್ಟ್ ಆಗ್ತಾ ಇದೆ. ನಿದ್ದೆ ಮತ್ತು ಬ್ರೈನ್ ಪ್ಲಸ್ ಜನರಲ್ ಕಂಡೀಷನ್ ಎಲ್ಲಾನು ಎಫೆಕ್ಟ್ ಆಗ್ತಾ ಇದೆ. ಸೊ ಅದು ಒಂದು ನಾಲೆಜ್ ನಾವು ಎಲ್ಲಾನು ಸೇರಿ ಇದು ಮಾಡ್ತಾ ಇದೀವಿ. ಈಗಿನ ದಿವಸದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಕೆಯಿಂದ ಸ್ವಲ್ಪ ಮಕ್ಕಳನ್ನ ನೋಡೋದು, ಮಕ್ಕಳಿಗೆಲ್ಲ ಗೊತ್ತಿರೋದು, ಅವ್ರಿಗೆಲ್ಲ ಏನೋ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿರೋ ವಿಡಿಯೋಗಳು ಎಲ್ಲ ಗೊತ್ತಾಗಿ ಅದನ್ನ ದುರುಪಯೋಗ ಆಗ್ತಾ ಇದೆ. ಅದನ್ನು ನಾವು ಈಗ ಇದರಲ್ಲಿ ಒಂದು ಲೆಕ್ಚರ್ದಲ್ಲಿ ಬೇರೆ ಹಿರಿಯ ಡಾಕ್ಟರ್ಗಳು ಮುಂಚೆಯಿಂದ ಹೇಗೆ ಇದು ಮಾಡಬೇಕು, ಅಳವಡಿಕೆ ಎಲ್ಲಿವರೆಗೂ ಸೀಮಿತ ಇಡಬೇಕು, ಜಾಸ್ತಿ ಮಾಡ್ಕೊಡುದು ಅಂತ ಹೇಳ್ಬಿಟ್ಟು ನಾವು ಅದನ್ನ ನಾಲೆಜ್ ಶೇರ್ ಮಾಡ್ತಾ ಇದ್ವಿ. ಆಮೇಲೆ ಕ್ಲಾಸ್ ರೂಮ್ ಅಲ್ಲಿ ಡಿಜಿಟಲ್ ಕ್ಲಾಸ್ ಮಾಡ್ತೀವಿ, ಡಿಜಿಟಲ್ ಕ್ಲಾಸ್ ಅಲ್ಲೇ ಮೊಬೈಲ್ ಡಿಸ್ಪ್ಲೇ ನೋಡಿದ್ರೆ ಸ್ಕೂಲ್ ನರ್ಸರಿಯಿಂದಲೇ ಕಲಿಸ್ತಾರೆ. ಹೌದು ಹೌದು ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೀವು ಟಿವಿ ಮೊಬೈಲ್ ಅಷ್ಟೇ ಕ್ಲಾಸ್ ರೂಮ್ ಹೌದು ಹೌದು. ಅದರಲ್ಲಿ ಯಾವಾಗಿದ್ರು ನಾವು ಚಾಕ್ ಅಂಡ್ ಬೋರ್ಡ್, ಪೆನ್ ಅಂಡ್ ಪೇಪರ್, ಪೆನ್ಸಿಲ್ ಇಸ್ ದಿ ಬೆಸ್ಟ್ ವೇ ಆಫ್ ಲರ್ನಿಂಗ್, ಅದನ್ನೇ ಅಳವಡಿಸ್ಬೇಕು. ಎರಡನೇದು ಅದು ಯೂಸ್, ಅದ್ರ ಯುಟಿಲಿಟಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಆರ್ಗನ್, ಕೆಲವೊಂದು ಇದು ಏನದಲ್ಲ ಜಾಸ್ತಿ ನಾಲೆಜ್ ಕೊಡಕ್ಕೆ ಅರೌಂಡ್ 360 ಡಿಗ್ರೀಸ್ ಅದು ಈ ಕಡೆಯಿಂದ ಹ್ಯಾಕ್ ಕಾಣುತ್ತೆ, ಈ ಕಡೆಯಿಂದ ಹ್ಯಾಕ್ ಕಾಣುತ್ತೆ. ಮತ್ತು ನಮ್ಮ MBBS ನಲ್ಲಿ ಕಲಿಸುವಾಗ ಏನೋ ಮಕ್ಕಳದು ಡಿಸೆಕ್ಷನ್ ವರ್ಕ್ ಆಗಲಿ ಇದಾಗಲಿ ಅದನ್ನ ಜಾಸ್ತಿ ಇವಾಗ ಸೌಲಭ್ಯ ಇರದೇ ಇರೋದ್ರಿಂದ ಅದರಿಂದ 360 ಡಿಗ್ರೀಸ್ ನೀವು ಹ್ಯಾಕ್ ಮಾಡಬಹುದು. ಮುಂದೆ ನಿಮಗೆ ಸರ್ಜರೀಸ್, ಅಡ್ವಾನ್ಸ್ಡ್ ಮೆಡಿಕಲ್ ಸರ್ಜರೀಸ್, ರೋಬೋಟಿಕ್ ಎಲ್ಲ ಬರುವಾಗ ಅದರ ಫೌಂಡೇಶನ್ ಇರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಆಗ್ತಾ ಇದೆ. ಸ್ಕೂಲಲ್ಲಿನೂ ಯಾಕೆ ಎದುಗೋಸ್ಕರ ಆಗ್ತದೆ ಅಂತಂದ್ರೆ ಅದನ್ನ 3 ಡೈಮೆನ್ಷನಲ್ ಸ್ಟಡಿ ಅಂತ, 360 ಡಿಗ್ರಿ ಸ್ಟಡಿ ಅಂತ ಅದನ್ನ ಮಾಡಿ ಕಳಿಸ್ಕೊಡ್ತಾರೆ. ಸೈಡ್ ಎಫೆಕ್ಟ್ ಇದೆ 100%. ಎಲ್ಲದಕ್ಕೂ ಸೈಡ್ ಎಫೆಕ್ಟ್ ಇದೆ. ಅದನ್ನ ಸೀಮಿತ ಮಾಡ್ಬೇಕು, ಒಂದ್ ಲೆವೆಲ್ ವರೆಗೆ ಕಲಿಸಿ ಬಿಟ್ಟು. ಇಲ್ಲ, ಯಾಕಂದ್ರೆ ಅದನ್ನೇ ಹೇಳ್ತಾ ಇದ್ದೆ, ನಡುವು ಕಟ್ ಆಯ್ತು. ಎದಕ್ ಆಗ್ತದಂದ್ರ ಈಗ ನೋಡಿ ಗೌರ್ಮೆಂಟ್ದವ್ರು ಕೂಡ ಮೊದ್ಲು ಇದ್ದಿದ್ದಿಲ್ಲ, ತಾಯಿ ಕಾರ್ಡ್ ತೆಗೆದು ನೋಡ್ರಿ 6 ತಿಂಗಳ ಮೇಲೆ ಕಬ್ಬಿಣ ಹನಿ ಕೊಡಬೇಕಂತ ಬಂದದ ಈಗ ರೀಸೆಂಟ್ಲಿ. ಮೊದ್ಲು ಇದ್ದಿದ್ದಿಲ್ಲ. ಯಾಕ ಬಹಳ ಮಂದಿಗೆ ಏನ್ ಗೊತ್ತಿಲ್ಲ ಅಂದ್ರ ಹಾಲಿನಿಂದ 5 ತಿಂಗಳು ಮಾತ್ರ ಒಳಗೆ ಹಾಕೋದು. ಹಾಲಿನಾಗ ಕಬ್ಬಿಣ ಬಹಳ ಕಡಿಮೆ ಇತ್ತು. 5 ತಿಂಗಳು ಆದ್ಮೇಲೆ ಮಗು ಮೆತ್ತಿಗಿನ ಇದು ಗಂಜಿ ಅಳಕನ ಗಂಜಿ ತಗೊಳ್ಳೇಬೇಕು. 7 ತಿಂಗಳು ಸ್ಟಾರ್ಟ್ ಆದ್ಮೇಲೆ ಮೆತ್ತಿಗಿನ ಅನ್ನ, ಉಪ್ಪಿಟ್ಟು, ಶಿರಾ ತಿನ್ನಬೇಕು. 1 ವರ್ಷ ಹೊಂದ್ಕೊಡ್ದ ಇದು ಬಹಳ ಇಂಪಾರ್ಟೆಂಟ್. 80% ಊಟ ಆಗು, 20% ಹಾಲಾಗಬೇಕು. ಮ್ಯಾಕ್ಸಿಮಮ್ ಹುಡುಗರು 1 ವರ್ಷ ಅಂದ್ರೆ ತಾಯಿಯೆಲ್ಲ ಕುಡ್ತಿರ್ತಾವ, ಚಹಾ ಕುಡಿತಾವ, ಬಿಸ್ಕಿಟ್ ತಿಂತಾವ, ಊಟನೇ ಮಾಡ್ತಿರಂಗಿಲ್ಲ. ನಮ್ಮ ಸ್ಟಡಿ ಪ್ರಕಾರ ಆಲ್ಮೋಸ್ಟ್ 60% ಮಕ್ಕಳು 1 ವರ್ಷ ಅಂದ್ರೆ ಎನಿಮಿಕ್ ಆಗಿರ್ತಾವ. ರಕ್ತದಿಂದ ಕಬ್ಬಿಣ ಕೊರತೆ ಆದ್ಕೋ ರಕ್ತದಿಂದ ಬರ್ತದೆ. ಕಬ್ಬಿಣ ಕೊರತೆಯಿಂದ ಬರೀ ರಕ್ತ ಒಂದೇ ಕಡಿಮೆ ಆಗುತ್ತೆ. ಕಬ್ಬಿಣ ಕೊರತೆ ಆದ್ಕೋ ಅಶಕ್ತಪನ, ಕಿರಿಕಿರಿ, ಹಠ, ಸಿಟ್ಟು, ಅತಿಯಾದ ಸಿಟ್ಟು, ಸಿಡಿ ಬರೋದು, ತಲೆ ಬಡ್ಕೋದು, ಉಸಿರು ಹಿಡಿಯೋದು, ಮಣ್ಣು ತಿನ್ನೋದು ಎಲ್ಲ ಬರ್ತದೆ. ಸೊ ಎವ್ರಿಥಿಂಗ್ ನಮ್ದು ಎಲ್ಲ ಟ್ರೀಟ್ಮೆಂಟು ಇದು 7 ತಿಂಗಳಿಂದ ಸ್ಟಾರ್ಟ್ ಆಗಬೇಕು. 7 ತಿಂಗಳಿಗೆ ನಾವು ಊಟ ಮಾಡಕ್ಕೆ ಚಾಲು ಮಾಡಿದ್ವಿ. 1 ವರ್ಷ ಊಟ ಮಾಡಕ್ಕೆ ಅವ್ರಿಗೇನು ಬರೋದೇ ಇಲ್ಲ. ಸರ್ ಏನಾಗಿದೆ ಪ್ರಾಬ್ಲಮ್ ನಮ್ಮ ಸರ್, ಮೊದಲ 6-6:30 ನಾಷ್ಟಾ ಮಾಡ್ತಿದ್ವಿ, ನ್ಯಾರಿ ಮಾಡ್ತಿದ್ವಿ. ಅದು ಹೋತಾ? ಯಾರ ಮನೆಗೂ ಮುಂಜಾನೆ 6:07 ನಾಷ್ಟಾ ರೆಡಿ ಇರಂಗಿಲ್ಲ. ಚಹಾ ಮಾಡ್ತೀರಿ, ಬಿಸ್ಕಿಟ್ ಇರ್ತಾವ, ನೀವು ಚಹಾ ಕುಡಿತೀರಿ, ಮಕ್ಕಳಿಗೆ ಚಹಾ ಬಿಸ್ಕಿಟ್ ಕೊಡ್ತೀರಿ. ಬ್ರೆಡ್ ನಿಮ್ಮೊಂದು ಮಾತು ಹೇಳ್ತೀನಿ ಕೇಳ್ರಿ. ಇವ್ರಿಗೆ ಬಂದು 50 ವರ್ಷ ಆಗ್ಲಿಕ್ಕೆ ಬಂತು. ನಾನು 35-40 ವರ್ಷದಿಂದ ಮನೆಗೆ ಯಾರ ಬ್ರೆಡ್ ಒಯ್ದ ಅವ್ರ ಮನೆಯಾಗ ಆರಾಮಿಲ್ಲ ತಿಳ್ಕೊತಿದ್ರು. ಮೋಸಮ್ ಒಯ್ದ ಅಡ್ಮಿಟ್ ಆಗ್ಯಾರ ತಿಳ್ಕೊತಿದ್ರು. ನಾವು ಬಿಸ್ಕಿಟ್ ಬ್ರೆಡ್ ಬಿಕಮ್ ದಿಸ್ ಒನ್. ಹೆಣ್ಮಕ್ಳು ಹಂಗ ಖಾಲಿ ಬರ್ತೀವಿ, ತಿಳಂಗಿಲ್ಲ ಅಂತಾರ ಹೆಣ್ಮಕ್ಳು. ಇದ್ರ ಇಂಪ್ಯಾಕ್ಟ್ ನೋಡ್ರಿ ನೀವು.
ನೂರಾರು ಬಾರ್ ಅಷ್ಟೇ ಹೆಚ್ಚಾಗಿಲ್ಲ, ಬಾರ್ಗಿಂತ ಕೆಟ್ಟ ಹೇಳ್ತೀನಿ ನೀವು ಬೇಕರಿ ಅಂಗಡಿಗಳು ಊರ್ ತುಂಬ ಬೇಕರಿ. ನೀವು ಒಂದು ಸರ್ಕಲ್ 4 ಬೇಕರಿ ಅಂಗಡಿ ಆಗ್ಯಾವ. ನಾನು ಹೊಲಕ್ಕೆ ಹೋಗಲ್ಲಿ 4 ಬೇಕರಿ ಅಂಗಡಿ ಆಗ್ಯಾವ. ಚಾದ ಅಂಗಡಿ ಜಜ್ಜಿಗೂ ಚಾದ. ಇಟ್ ಆಲ್ ಡಿಪೆಂಡ್ಸ್ ಇದೇನು ಬೇಕರಿ ಅಂಗಡಿ ನಮ್ಮ ಕಲ್ಚರ್ ಡಿಪೆಂಡ್ ಆಗ್ತದೆ. ಮಕ್ಕಳ ಅಪೌಷ್ಟಿಕ ಬರಕ್ಕೆ ಇದೇ ಕಾರಣ, ಬೇಕರಿ ಅಂಗಡಿಗಳು. ಏನು ನಾವು ಹೇಳ್ತಾ ಹೋಗ್ಬೇಕ್ರಿ ಪಾಲಕರಿಗೆ 1, 2 ನಾನು ಈ ರೀಸೆಂಟ್ ಆಗಿ ಹೇಳಕತ್ತೀನಿ. ನಿಮ್ಮ ಸಂಸ್ಥೆ ಹಿಂದಿನ ಸಂಬಂಧ ಹಿರಿಯರು ಮತ್ತು ಸಾಕಷ್ಟು ಇರುತ್ತೆ. 20 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದು ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಸಂಸ್ಥೆಯಿಂದ ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಅವೇರ್ನೆಸ್ ಮೂಡಿಸಬೇಕು. ಏನಾದ್ರೂ ಅವಶ್ಯಕತೆ ಇದೆಯಾ? ಡೆಫಿನೆಟ್ಲಿ ಐತಿ. ನಾವು ಇದ್ದೆಲ್ಲ ಇನ್ನೊಂದು ಏನ್ ಹೇಳಕತ್ತೀವಿ ಅಂದ್ರೆ, ನೀವು ಮನೆಯಾಗಿನ ತಿಂಡಿ ಯಾಕೆ ರೂಢ ಮಾಡಂಗಿಲ್ಲ? ನೀವು ನಿಮ್ಮ ಮನ್ಯಾಗ ನೀವು ಚಕ್ಲಿ ಮಾಡಿಕೊಡ್ರಿ, ಬಜಿ ಮಾಡಿಕೊಡ್ರಿ. ಆ ಮನ್ಯಾಗಿನ ತಿಂಡಿ ತಿಂದ್ರೆ ಅವ್ಯಾಕ ಕುರ್ಕುರಿ ತಿಂತಾವ, ಅವ್ಯಾಕ ಪಿಜ್ಜಾ ತಿಂತಾವ? ಇಲ್ಲ, ಒಂದು ಪಾಲಕರಿಗೆ ಕೇಳಿ, ನಿಮಗೆ ಕೇಳ್ತೀನಿ. ಇಫ್ ಗಿವನ್ ಎ ಚಾಯ್ಸ್, ನಿಮ್ಗೆ ಸ್ಟ್ರೇಟ್ ಕ್ವಶನ್, ಗಿವನ್ ಎ ಚಾಯ್ಸ್, ನೀವು ಬಜಿ ಚೂಡಾ ತಿನ್ನಕ್ಕೆ ಇಷ್ಟಪಡ್ತೀವ ಅಥವಾ ಪಿಜ್ಜಾ ತಿನ್ನಕ್ಕೆ ಇಷ್ಟಪಡ್ತೀವ? ಅಲ್ಲ, ಬಿಕಾಸ್ ನಮ್ ಕಲ್ಚರ್ ಆತರ ಸೊ ನಾವ್ ಹೇಳಕತ್ತೀವಿ. ಬಟ್ ನೀವ್ ಹೇಳ್ದಂಗ ವ್ಯಾಪಕವಾಗಿ ನೀವ್ ಹೇಳಿ ಬಹಳ ಕರೆಕ್ಟ್ ಅದ. ನಾ ಇನ್ನೂ ನಮ್ಮ ಅಧ್ಯಕ್ಷರ ಇದು ಇನ್ನೂ 2 ತಿಂಗಳು ಈ ನವೆಂಬರ್ ಅದ. ಮುಂದೆ ನಾವು ಹೊರಿಸ್ಬೋದು. ನಮಗೇನು ಈ ಕಾರ್ಯಕ್ರಮ ಮಾಡಕ್ ನಾವು ಪ್ರೆಸಿಡೆಂಟು, ನಾವು ಆಫೀಸ್ ಇರ್ಬೇಕಂತ ಏನಿಲ್ಲ. ನಾವು ಏನು ಮಾತು ಕೊಡ್ತೀವಿ ಅಂದ್ರೆ ಡೆಫಿನೆಟ್ಲಿ ಇದು ನೀವೇನು ಕೇಳಿದ್ರಿ, ಒಂದು ಮಕ್ಕಳಲ್ಲಿ ಬಜ್ಜುನೂ ಐತಿ, ಅಪೌಷ್ಟಿಕತೆನೂ ಐತಿ, ಎರಡೂ ಐತಿ. ಮೊದಲು ಅಪೌಷ್ಟಿಕತೆ ಬಡ ಮಕ್ಕಳ ನೋಡ್ತಿದ್ದೆ ನಾನು, ನೋಡಕ್ಕೆ 45 ವರ್ಷ. ಈಗ ಅಪೌಷ್ಟಿಕತೆ ಅಂದ್ರೆ ಏನು, ತೂಕ ಕಡಿಮೆ, ರಕ್ತಹೀನತೆ, ಬೆಳವಣಿಗೆ ಕಡಿಮೆ ಆಗೋದು. ಶ್ರೀಮಂತ ಮಕ್ಕಳಲ್ಲಿ ನೋಡ್ತೀವಿ, ಮಧ್ಯಮ ವರ್ಗಗಳಲ್ಲಿ ನೋಡ್ತೀವಿ, ಬಸ್ಸು ತಮ್ಮ ನೋಡ್ತೀವಿ, ಎರಡೂ ನೋಡಕತ್ತೀವಿ. ನಮ್ಗೆ ಉಳಿದ ರೇಟ್ ಎಲ್ಲ ಭಾಳ ಕಡಿಮೆ ಆಗ್ಯಾವ. ಅದೇ ನೀನು ಮಾತಾಡ್ತಿದ್ದೆ, ಎಲ್ಲ ವ್ಯಾಕ್ಸಿನೇಷನ್ ಬಂತು, ಚಲೋ ನೀರು ಬಂತು, ಖರೆ ಜಡ್ ಹೋಗೇ ಬಿಟ್ಟಾವ. ಖರೆ ಪೇಷಂಟ್ ಭಾಳ ಕಡಿಮೆ ಆಗ್ಯಾವ, ಪೀರಿಯಡ್ಸ್ ಹೋಗಿ ಇವೇ ಆಗ್ಯಾವ. ಪೇರೆಂಟ್ಸ್ ಎಲ್ಲ ವರ್ಕಿಂಗ್ ಇರೋದ್ರಿಂದ, ಕೆಲಸ ಮಾಡೋದ್ರಿಂದ ಮನೆಗೆ ಬಂದ ಮೇಲೆ ಇಮಿಡಿಯೇಟ್ ಆಗಿ ಏನಾದ್ರು ಮಾಡ್ಕೊಡು ಅಂತಂದ್ರೆ 2 ಮಿನಿಟ್ಸ್ ನೂಡಲ್ಸ್ ಮಾಡಿ ಅದನ್ನ ಮಾಡಿ ಮಕ್ಕಳನ್ನೇ ಕಲ್ತ್ ಬಿಟ್ಟಿರ್ತಾರೆ. ತಿನ್ನೋದಕ್ಕಿಂತ ಅಧಿಕ ತಿನ್ನೋದು 2 ಮಿನಿಟ್ನಲ್ಲಿ ರೆಡಿ ಮಾಡಿ ಇರೋದ್ರಿಂದ. ಸೊ ಅದು ಆಲ್ ಫಾಸ್ಟ್ ಫುಡ್, ಎಲ್ರಿಗೂ ಗೊತ್ತಿದ್ದ ವಿಷಯ, ಹೊಸದೇನಲ್ಲ. ಬಟ್ ಅದು ಇಮಿಡಿಯೇಟ್ ಸಿಗುತ್ತೆ, ತಿನ್ನೋದು ಇಷ್ಟಪಡ್ತಾರೆ. ಈಗ ಪೋಷಕರೇ ಒಂದು ಉದಾಹರಣೆ ಕೊಡ್ತೀನಿ. ಹುಷಾರಾದ್ಮೇಲೆ, ಮಕ್ಕಳು ರಿಕವರ್ ಆದ್ಮೇಲೆ ಕೇಳ್ತಾರ, ಸರ್ ಊಟಕ್ಕೆ ಏನೇನು ಕೊಡು, ನೀವೆಲ್ಲ ಏನು ಊಟ ಮಾಡ್ತೀವಿ ಎಲ್ಲ ಕೊಡು ಅಂತ ನಾವು ಕಾಮನ್ ಆಗಿ ಹೇಳ್ತೀವಿ. ಅವ್ರು ಏನ್ ಕೇಳ್ತಾರ ಗೊತ್ತಾ? ಖಜೂರ್ ಕೊಡ್ಲಾ, ಗೋಡಂಬಿ ಕೊಡ್ಲಾ, ಪಿಸ್ತಾ ಕೊಡ್ಲಾ, ಮನುಕ್ ಕೊಡ್ಲಾ, ಡ್ರೈ ಫ್ರೂಟ್ಸ್ ಕೊಡ್ಲಾ? ಅಂದ್ರೆ ಶ್ರೀಮಂತಿಗೆ ಎಷ್ಟಾಗಿದೆ, ಹೆಚ್ಚಾಗಿದೆ ಅಂತಂದ್ರೆ ನಾರ್ಮಲ್ ಅನ್ನ, ಸಾರು, ರೊಟ್ಟಿ, ಪಲ್ಯ, ಚಪಾತಿ ಇಲ್ಲೇ ಇಲ್ಲ. ಅವ್ರು ಕೊಡೋ ಐಟಮ್, ಸರ್ ಎಲ್ಲ ಕೊಡ್ಬೋದಂದ್ರೆ ಇದನ್ನೆಲ್ಲ ಕೊಡ್ಬೋದಾ? ಈ ತರ. ಸೊ ಪೇರೆಂಟ್ಸ್, ಐ ಮೀನ್ ಎಂಗ್ಸೈಟಿ ಪೇರೆಂಟ್ಸ್ ಅಂದ್ರೆ ಎಷ್ಟು ನಮ್ಮ ಮಕ್ಕಳಿಗೆ ಎಷ್ಟು ಒಳ್ಳೆ ನ್ಯೂಟ್ರಿಷನ್ ಕೊಟ್ಟು ಅವ್ರನ್ನ ಬೆಳವಣಿಗೆ ಮಾಡ್ಬೇಕು ಅನ್ನೋದು ಅದು ಒಂದು ತಪ್ಪು ಕಲ್ಪನೆ. ಅದನ್ನ ಒಂದು ಹೇಳ್ಬೇಕು. ನಾರ್ಮಲ್ ಏನಿಲ್ಲ, ರೊಟ್ಟಿ ಚಪಾತಿ ನಾರ್ಮಲ್ ಮಾಡೋದು ಎಲ್ಲರೂ ಮಾಡ್ರಿ, ಮುದ್ದೆ ಮಾಡ್ರಿ, ಆ ಕಡೆ ಇದು ಮಾಡ್ರಿ, ಎಲ್ಲಾನು ಮಾಡ್ರಿ. ಬಟ್ ಬಾದಾಮಿ ತಿನ್ನು, ಗೋಡಂಬಿ ತಿನ್ನು, ಪಿಸ್ತಾ ತಿನ್ನು, ಸುಮ್ಮನೆ ಹಾಕಿ ಮಾಡ್ಯಾರ. ಎಷ್ಟು ಡ್ರೈ ಫ್ರೂಟ್ಸ್ ಅಂಗಡಿ ಡ್ರೈ ಫ್ರೂಟ್ಸ್ ತಿಂದಿ ಏನಾಗ್ಯ ನಮ್ಮ ಎಲ್ಲಾರು ಅಡ್ವರ್ಟೈಸ್ಮೆಂಟ್, ಮಾರ್ಕೆಟ್ ಹೈಪ್. ಆಲ್ರೆಡಿ ನಮ್ದು IIP ವತಿಯಿಂದ ನೇಷನ್ ವೈಡ್ ಒಂದು ಪ್ರೋಗ್ರಾಮ್ ಮಾಡಿದ್ವಿ 2-3 ತಿಂಗಳ ಕೆಳಗ. ಬೈ ಬೈ ಅನಿಮಿಯಾ ಅಂತ ಹೇಳಿ ಎಲ್ಲ ಪ್ರೋಗ್ರಾಮ್ ಮಾಡಿ ಎಲ್ಲಾ ಡಿಸ್ಟ್ರಿಕ್ಟಿಗೆ ಒಂದು ಇದನ್ನ ಜನರಿಗೆ ಅವೇರ್ನೆಸ್ ಮೂಡೋತರ. ನಮ್ಮ ಇದ್ರ ಪ್ರಕಾರ ಬಿಜಾಪುರ ಸಂಸ್ಥೆಯಿಂದನೂ ಸುತ್ತಮುತ್ತಲ ಒಂದು 3-4 ಹಳ್ಳಿಗೆ ಹೋಗಿ ಜನರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಅದೆಲ್ಲ ಕಂಡಕ್ಟ್ ಮಾಡಿದ್ವಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.